ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಏನಪ್ಪ ವಿಷಯ ಅಂತಂದ್ರೆ, ಅವಾಗಲೇ ಯೂಟ್ಯೂಬಲ್ಲಿ ಲೈವ್ ಬಂದಿದ್ದೆ. ನಾನು ಲೈವಲ್ಲಿ ಲೈವಲ್ಲಿ ಬಂದ್ಬಿಟ್ಟು ನಾನು ಮಾತಾಡಿದ್ದೆ, ಕಡಪ ಸೀರೀಸ್ ಮಾಡಬೇಕು ನನ್ನ ಹತ್ರ, ಅದಕ್ಕೆ ಹೋಗೋಕ್ಕೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇದೆ, ಅದು ನಾನು ರೆಡಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದಿದ ತಕ್ಷಣ ಸ್ವಲ್ಪ ಜನ ಏನು ಮಾಡಿದ್ರು, ನನಗೆ QR ಕೋಡು ಫೋನ್ಪೇ ನಂಬರ್ ಕಳಿಸಿ ನಾವು ಹೆಲ್ಪ್ ಮಾಡ್ತೀರಿ ಅಂತಂದಿದ್ರಿ. ಅದನ್ನು ನೋಡಿಬಿಟ್ಟು ಒಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ ತಕ್ಷಣ ನಾನು ರಿಪ್ಲೈ ಮಾಡಿದ ತಕ್ಷಣ ಅವರು, ಬ್ರೋ ನೀವು ಮಾತಾಡೋದು, ನೀವು ಇವಾಗ ಕ್ಯಾಮ್ರಾ ಮುಂದೆ ನೀವು ತೋರಿಸ್ತಿರೋದೆಲ್ಲ ನಾಟಕ ಬ್ರೋ, ನೀವು ಹೇಳೋದೆಲ್ಲ ಸುಳ್ಳು ಮಾತು ಅಂತಂದ್ರು. ಬ್ರೋ ನಾನು ಅಂಥದ್ದು ಏನು ಬ್ರೋ ತಪ್ಪು ಮಾಡಿದೆ, ಏನು ಬ್ರೋ ನಾನು ಆ ಥರ ಏನು ಬ್ರೋ ಮೋಸ ಮಾಡ್ತಿದ್ದೀನಿ ಜನನ್ನ ಅಂತ ಕೇಳಿದ್ರೆ, ಬ್ರೋ ನೀವು ಎಲ್ಲರನ್ನೂ ನಮ್ಮ ಫ್ಯಾಮಿಲಿ ಮೆಂಬರು ಅಂತ ಹೇಳ್ತಿರಲ್ಲ, ಈ ಥರ ಅಮೌಂಟ್ ಕೇಳೋ ವಿಷಯದಲ್ಲಿ ಏನಕ್ಕೆ ಫ್ಯಾಮಿಲಿ ಥರ ನೋಡಲ್ಲ ಅಂತ ಹೇಳಿದ್ರು. ಅದು ನನಗೆ ತುಂಬ ಬೇಜಾರಾಯಿತು. ನನಗೆ ಆ ಥರ ಕೇಳೋಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್. ಸೊ ಅದರಿಂದ ನಾನು ಕೇಳಕ್ಕೆ ಹೋಗಲಿಲ್ಲ. ಇವತ್ತು ಗಂಟ ನಾನು ಕೇಳಕ್ಕೆ ಹೋಗಲಿಲ್ಲ. ನನಗೆ ಒಂದು ವಿಡಿಯೋ ಮಾಡ್ಬೇಕಂದ್ರೂ ಆ ದುಡ್ಡನ್ನ ನಾನು ನಮ್ಮ ಫ್ರೆಂಡ್ಸ್ ಹತ್ರನೇ ಆಗಲಿ, ಇಲ್ಲಾಂದರೆ ನಮ್ಮ ಅಮ್ಮ ಹತ್ರ, ಬೇರೆ ಯಾರ ಹತ್ರನೋ ಸಾಲ ಇಸ್ಕೊಂಡು ಹೋಗಿ ವಿಡಿಯೋ ಮಾಡ್ಕೊಂಬರೋದು, ಅದನ್ನು ಅಪ್ಲೋಡ್ ಮಾಡೋದು, ಅದಕ್ಕೆ ಹಾಕಿರೋ ಅಮೌಂಟು ನನಗೆ ಬರಲ್ಲ. ಅಷ್ಟೊಂದು ಅಮೌಂಟ್ ನಾನು ಏನೊಂದು 2,000 3,000 ಖರ್ಚು ಮಾಡಿರ್ತೀನಿ ಒಂದು ವಿಡಿಯೋ ಮಾಡೋಕ್ಕೆ, ಅಷ್ಟು ಬರಲ್ಲ. 500 300 ರೂಪಾಯಿ ಹಿಂಗೆ ಸಿಗುತ್ತೆ ಅಷ್ಟೇ ನನಗೆ. ಮತ್ತು ಲೈಟಿಂಗ್ ಕರೆಕ್ಟಾಗಿಲ್ಲ, ಕ್ಯಾಮ್ರಾ ಕ್ಲಾರಿಟಿ ಕರೆಕ್ಟಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅದೆಲ್ಲ ತೊಗೊಬೇಕಂದ್ರೆ ನನಗೆ ಇನ್ನೂ ಅಷ್ಟೊಂದು ಅಮೌಂಟ್ ಬರ್ತಾ ಇಲ್ಲ. ಮತ್ತು ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇದೆ ನನಗೆ. ಮತ್ತು ಈ ವಿಡಿಯೋಸ್ ಮಾಡಬೇಕಂದ್ರೆ ನಾನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಯಾಕಂದರೆ ನಾನು ಹೋದರೆ 3 ದಿವಸ 4 ದಿವಸ ಬರಲ್ಲ. ಇಲ್ಲಾಂದರೆ ಅಟ್ಲೀಸ್ಟು ಒಂದು ದಿವಸ ಹೋಗ್ತೀನಿ, ಒಂದು ನೈಟೆಲ್ಲ ವಿಡಿಯೋ ಮಾಡ್ತೀನಿ, ಮಾರನೇ ದಿವಸ ನಮ್ಮ ಮನೆಯಲ್ಲೇ ಇರ್ತೀನಿ, ಅದಕ್ಕೆ ಮಾರನೇ ದಿವಸ ವಿಡಿಯೋ ಎಡಿಟ್ ಮಾಡ್ತೀನಿ, ಅದಕ್ಕೆ ಮಾರನೇ ದಿವಸ ಅಪ್ಲೋಡ್ ಮಾಡ್ತೀನಿ. 4 ದಿನ ಆಗುತ್ತೆ ಒಂದು ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ. ಅದರಿಂದ ನಾನು 4 ದಿನ ಎಲ್ಲ ರಜೆ ಹಾಕಿದ್ರೆ ಯಾರು ಕೆಲಸ ಕೊಡಲ್ಲ, ಮನೇಲೇ ಇದ್ದೀನಿ ನಾನು. ನನಗೆ ಅವರು ಹೇಳಿದ ತಕ್ಷಣ ಒಂದು ಅನ್ನಿಸ್ತು, ಹೌದಲ್ವ ಕರೆಕ್ಟು, ನಾನು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನೆಲ್ಲರನ್ನೂ ಫ್ಯಾಮಿಲಿ ಮೆಂಬರ್ಸ್ ಥರ ತಿಳ್ಕೊಂಡಿದ್ದೀನಿ, ಅವ್ರ ಹತ್ರ ಕೇಳೋದ್ರಲ್ಲಿ ತಪ್ಪೇನಿದೆ, ನಮ್ಮ ಫ್ಯಾಮಿಲಿ ಅವ್ರ ಹತ್ರ ನಾನು ಕೇಳ್ತಾ ಇದ್ದೀನಲ್ವಾ ಅಂತ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಅದರಿಂದ ನನಗೆ ತುಂಬ ಕಷ್ಟ ಆಗ್ತಿರೋದ್ರಿಂದ ವೀಡಿಯೋಸ್ ಮಾಡೋದು, ನಾನು ಕೇಳ್ತಿರೋದು, ನೀವು ಒಬ್ಬೊಬ್ರು ಇರ್ತಾರೆ ಹೇಳೋದು, ನಮ್ಗೆ ಅಂಥ ವೀಡಿಯೋನೇ ಬೇಕಾಗಿಲ್ಲ, ನಾವೇನಕ್ಕೆ ನಿಮಗೆ ಕೊಡಬೇಕು ಅಂತ ಕೆಲವರು ಇರ್ತಾರೆ. ಕೆಲವರು ಪಾಪ ನಮಗೋಸ್ಕರ ಮಾಡ್ತಿದ್ದಾರೆ, ನಾವು ಹೆಲ್ಪ್ ಮಾಡೋಣ ಅಂತ ಮುಂದಕ್ಕೆ ಬರೋರು ತುಂಬ ಜನ ಇರ್ತಾರೆ. ಅಂಥವ್ರಿಗೋಸ್ಕರ ನಾನು ಇವತ್ತು ನನ್ನ QR ಕೋಡ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ನಾನು. ಸೊ ನಿಮ್ಗೆ ಯಾರಿಗಾದರೂ ನಾನು ನಿಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಅಂದ್ಕೊಂಡ್ರೆ ಗ್ಯಾರಂಟಿ ನೀವು ಅದಕ್ಕೆ ಹೆಲ್ಪ್ ಮಾಡ್ಬೋದು. ತುಂಬ ಜನ ಅಂದರೆ ನಾನು ಕೇಳೋಕ್ಕಿಂತ ಮುಂಚೆನೇ ತುಂಬ ಜನ, ಬ್ರೋ ನಿಮ್ಮ QR ಕೋಡ್ ಕೊಡಿ ಮತ್ತು ಫೋನ್ಪೇ ನಂಬರ್ ಕೊಡಿ ಅಂತ ತುಂಬ ಜನ ಕೇಳ್ತಿದ್ದೀರಾ. ನನ್ನ QR ಕೋಡು ನಿಮಗೆ ಡಿಸ್ಪ್ಲೇದಲ್ಲಿ ಕಾಣಿಸುತ್ತೆ ನೋಡಿ, ಅದಕ್ಕೆ ನೀವು ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಹೆಲ್ಪ್ ಮಾಡ್ಬೋದು. ಬಟ್ ಕರ್ಮ ಅನ್ನೋದೇ, ನಾವು ಮಾಡಿರೋ ಪಾಪನೇ ನಮಗೆ ಮತ್ತೆ ರಿಟರ್ನ್ ಆಗುತ್ತಂತೆ. ನಾವು ಮಾಡಿರೋ ಒಳ್ಳೆತನ ಯಾವಾಗೂ ನಮ್ಮನ್ನು ಕೈ ಬಿಡಲ್ಲ. ಖಂಡಿತ ನೀವು ಹಾಕೋ ಒಂದೊಂದು ರೂಪಾಯಿನೂ ಫ್ಯೂಚರಲ್ಲಿ ನಾನೇನಾದರೂ ನನ್ನ ಹತ್ರ ನಾನು ಚೆನ್ನಾಗಿದ್ದರೆ ಆ 1 ರೂಪಾಯಿ ನೀವೇನು ಕಲಿಸಿರ್ತೀರೋ ಆ 1 ರೂಪಾಯಿನೂ ನೀವು ಖುಷಿ ಪಡೋ ಥರ ಒಂದು ವಿಡಿಯೋ ಮಾಡ್ತೀನಿ. ನೋಡಪ್ಪ, ನಾನು ಏನು ಇಲ್ದಿರೋ ಟೈಮಲ್ಲಿ ನನಗೆ ಯೂಟ್ಯೂಬಲ್ಲಿ ನನ್ನ ಸಬ್ಸ್ಕ್ರೈಬರ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ನನಗೆ ಹೆಲ್ಪ್ ಮಾಡಿರೋ ದುಡ್ಡಿದು ಈ ಅಮೌಂಟಲ್ಲಿ ಇವತ್ತು ನನ್ನ ಹತ್ರ ಇದೆ, ನಾನು ಅವ್ರಿಗೆ ಖುಷಿ ಪಡೋ ಥರ ನಾನು ಮಾಡ್ತಿದ್ದೀನಿ ಅಂತ ವಿಡಿಯೋ ಮಾಡಿ ನಾನು ಮಾಡಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಾನು ಹೇಳಕ್ಕೆ ಇಷ್ಟಪಡ್ತಿರೋದು ಇಷ್ಟೇ, ನನ್ನ ಫ್ಯಾಮಿಲಿ ಮೆಂಬರ್ ಥರ ತಿಳ್ಕೊಂಡು ನೀವು ನನಗೆ ಹೆಲ್ಪ್ ಮಾಡಿ. ನಿಮ್ಮ ರಿಸ್ಕು ನಾನು ತೊಗೊಂಡು ವೀಡಿಯೋಸ್ ಮಾಡ್ತೀನಿ. ಒಂದೊಂದು ವೀಡಿಯೋನು ನಿಮ್ಗೆ ಖುಷಿ ಕೊಡೋ ಥರ ನಾನು ಮಾಡಿ ತೋರಿಸ್ತೀನಿ. ಸೊ ನನಗೆ ಇವಾಗೂ ನನಗೊಂಥರ ಅನ್ನಿಸ್ತಾ ಇದೆ, ಈ ಥರ QR ಕೋಡ್ ಕೊಡೋಕ್ಕೂ ಅಂದರೆ ಕೇಳೋಕ್ಕೂ ಒಂಥರ ಅನ್ನಿಸ್ತಿದೆ. ಇದನ್ನ ನೋಡಿಕೊಂಡು ನಮ್ಮ ಸೈಡ್ ಇರ್ತಾರಲ್ಲ ಕೆಲವರು, ಅವ್ರು ಆಡ್ಕೊತಾರೆ, ಅದು ಗೊತ್ತು ನನಗೆ ಚೆನ್ನಾಗಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ಇವಾಗ ಟೈಮ್ ಬ್ಯಾಡ್ ಆಗಿದೆ. ಕೆಲವ್ರಿಗೆ ಅರ್ಥ ಆಗುತ್ತೆ ಇವಾಗಿರೋ ಪರಿಸ್ಥಿತಿ ಇವನಿಗೆ ಫ್ಯೂಚರಲ್ಲಿ ಇರಲ್ಲ ಅಂತ, ಅದೊಂದು ನಂಬಿಕೆ ಇದೆ. ಯಾಕಂದರೆ ನಿಮ್ಮ ಮೇಲೆ ನಾನು ಇಕ್ಕಿರೋ ನಂಬಿಕೆ ಅಷ್ಟಿದೆ. ಸೊ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವಿಷಯ, 30,000 ಫ್ಯಾಮಿಲಿ ಮೆಂಬರ್ಸು, ನಾನು ಅಂದ್ಕೊಂಡೇ ಇದ್ದಿಲ್ಲ ಗುರು ಇಷ್ಟು ಬೇಗ ರೀಚ್ ಆಗ್ತೀನಿ ಅಂತ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಯಾವಾಗೂ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಇದ್ದೇ ಇರ್ತೀನಿ, ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀನಿ. ಸೊ ಲವ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡಿ, ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ತುಂಬ ಅಂದರೆ ತುಂಬ
ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ಲವ್ ಯು ಫ್ರೆಂಡ್ಸ್, ಲವ್ ಯು ಆಲ್.